ನ್ಯೂಸ್5ಗೆ ಸ್ವಾಗತ. ಅಂಬೇಡ್ಕರ್ ಫೋಟೋ ಸಂವಿಧಾನ ಪೀಠಿಕೆ ನಾಪತ್ತೆ. ಕವಲಂದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಬೆಳಕಿಗೆ. ಸಂಘಟಕರಿಂದ ತರಾಟೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಗೂ ಸಂವಿಧಾನ ಪೀಠಿಕೆಯನ್ನು ಅಳವಡಿಸದೆ ದೇವರ ಫೋಟೋಗಳನ್ನು ಹಾಕಿರುವ ಪೊಲೀಸ್ ಠಾಣೆ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂಜನಗೂಡು ತಾಲೂಕಿನ ಕವಲಂದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ನಡೆದಿದೆ. ಸಬ್ ಇನ್ಸ್ಪೆಕ್ಟರ್ ಕೊಠಡಿಯಲ್ಲಿ ಹಾಗೂ ಠಾಣೆಯ ಕಟ್ಟಡದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನಾಪತ್ತೆಯಾಗಿದೆ. ಅಲ್ಲದೆ ಸಂವಿಧಾನ ಪೀಠಿಕೆಯೂ ನಾಪತ್ತೆಯಾಗಿದೆ. ಇದರ ಬದಲಾಗಿ ವಿವಿಧ ದೇವರ ಫೋಟೋಗಳು ರಾರಾಜಿಸಿವೆ. ನಿಯಮಾನುಸಾರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಫೋಟೋ ಪ್ರದರ್ಶಿಸಿರಬೇಕು ಅನ್ನೋ ನಿಯಮ ಇದೆ. ಅಲ್ಲದೆ ಸಂವಿಧಾನ ಪೀಠಿಕೆಗಳನ್ನು ಸಹ ಪ್ರದರ್ಶನ ಮಾಡಬೇಕೆಂಬ ನಿಯಮ ಜಾರಿಗೆ ತರಲಾಗಿದೆ. ಆದರೆ ಇವೆಲ್ಲ ನಿಯಮಗಳನ್ನು ಗಾಳಿಗೆ ತೂರಿದ ಇಲ್ಲಿನ ಸಬ್ ಇನ್ಸ್ಪೆಕ್ಟರ್ ತನ್ನ ಕೊಠಡಿಯಲ್ಲಿ ದೇವರ ಫೋಟೋಗಳನ್ನು ಹಾಕೊಂಡಿದ್ದಾರೆ. ಈ ಬೆಳವಣಿಗೆ ದಲಿತ ಸಂಘಟನೆಯ ಕಾರ್ಯಕರ್ತರ ಗಮನ ಸೆಳೆದಿದೆ. ಠಾಣೆಗೆ ಭೇಟಿ ಕೊಟ್ಟಾಗ ಸಿಬ್ಬಂದಿಗಳು ದಲಿತ ಸಂಘಟನೆ ಮುಖಂಡರ ಪ್ರಶ್ನೆಗೆ ಉತ್ತರಿಸಲು ತಬ್ಬಿಬ್ಬಾಗಿದ್ದಾರೆ. ಇದು ಪೊಲೀಸ್ ಠಾಣೆಯೋ ದೇವಸ್ಥಾನವೋ ಅಂತ ಪ್ರಶ್ನಿಸಿದ್ದಾರೆ. ಪೊಲೀಸ್ ಠಾಣೆ ಎಂಬ ನಾಮಫಲಕ ತೆಗೆದು ದೇವಸ್ಥಾನ ಎಂದು ನಾಮಫಲಕ ಹಾಕುವಂತೆ ಟೀಕಿಸಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಕೃಷ್ಣಕಾಂತ್ ಕೋಳಿ ವಿರುದ್ಧ ಎಫ್ಐಆರ್ ದಾಖಲಿಸಲು ಸಂಘಟಕರು ತೀರ್ಮಾನ ಮಾಡಿದ್ದಾರೆ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ಈ ಫೋಟೋಗಳನ್ನೆಲ್ಲ ಸಬ್ ಇನ್ಸ್ಪೆಕ್ಟರ್ ರೂಮ್ ಇಟ್ಕೊಳ್ಳಿ. ಇಲ್ಲಿ ತಾರತಮ್ಯ ಯಾವ್ದೋ ಈಗೆಲ್ಲ ಇಟ್ಕೊಂಡು ಅಂಬೇಡ್ಕರ್ ಅಂತ ಹೇಳೋದು, ಇನ್ನೊಂದು ಹೇಳೋದು, ಇನ್ನೊಂದು ಹೇಳೋದು ಅದಲ್ಲ. ಏನಂದ್ರೆ ಎಲ್ಲಾ ಫೋಟೋಗಳು ಸಬ್ ಇನ್ಸ್ಪೆಕ್ಟರ್ಸ್ ಏನಿದೆ ಅವ್ರ ಚೇಂಬರ್ ಕರ್ನಾಟಕ ಚೇಂಬರ್ ದೇವ್ರ ಫೋಟೋ ಏನಂತ ಕೇಳ್ಬೇಕಲ್ಲಮ್ಮ. ಈಗ ನಾವು ಬಂದಾಗ ನೋಡಿದಾಗ ನಮಗೆ ಎಷ್ಟು ಬೇಕಾಗಿರುತ್ತ ದೇವಸ್ಥಾನ ಗುಡಿ ಕಟ್ತಿದ್ರೆ ಇವರು ಕೈ ಮುಖದ ಕೂತ್ಕೊಳ್ಳಿ ಅದೇ ಡ್ಯೂಟಿ ಅಂತ ಮಾಡ್ತಾರೆ. ಕಾನೂನು ರೀತಿಯಿಂದ ಏನ್ ಆಗ್ಬೇಕು ಅವ್ರ ಮೇಲೆ ಕ್ರಮ ಹಾಕ್ಬೇಕಾ, ಇನ್ನೊಂದು ಏನ್ ಆಗ್ಬೇಕು ಎಲ್ಲ ತರ ಮಾತಾಡಾಗದ ಸಂವಿಧಾನಬದ್ಧವಾಗಿ. ಹಾಗಾಗಿ ಅವ್ರ ಮೇಲೆ ಏನ್ ಕ್ರಮ ತಗೋಬೇಕು ತಕಡೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಪೊಲೀಸ್ ಇಲಾಖೆ ದೊಡ್ಡ ಮಟ್ಟದ ಅಧಿಕಾರಿಗಳ ಸಬ್ ಇನ್ಸ್ಪೆಕ್ಟರ್ ಹೇಳಿದೀವಿ. ಕ್ರಮ ತಕೊಳ್ಳಿ ಅಂತಂದ್ರೆ ಏನ್ ಈಗ ದೇವ್ರ ಫೋಟೋಸ್ಗಳ ಇನ್ನೊಂದು ಏನು ಹಾಕೊಂಡವ್ರೆ, ನಾವು ಅದ್ರ ವಿರುದ್ಧವಾಗಿ ಏನು ನಾವು ಕಾರ್ಯಕ್ರಮ ರೂಪಿಸ್ಬೇಕು ಅದು ಮಾಡೋಣ ಬಿಡಿ ನಾವು ಅದನ್ನ.